ಚಿಕನ್ ಬಿರಿಯಾನಿ ಮಾಡೋ ವಿಧಾನ. ಸೊ ಚಿಕನ್ ಬಿರಿಯಾನಿಗೆ ಎಲ್ಲ ಉಳ್ಳಾಗಡ್ಡಿ ಹಾಕೊಳ್ಳಿ. ಸೊ 1 kg ಚಿಕನ್ಗೆ ಸುಮಾರು 8ರಿಂದ 10 ಉಳ್ಳಾಗಡ್ಡಿ, ಆಮೇಲೆ ಪಲಾವ್ ಹಾಕೋ ಎಲೆ, ಆಮೇಲೆ ಎಣ್ಣೆ ಹಾಕಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದರೊಂದಿಗೆ ಟೊಮಾಟಿ ಸುಮಾರು ಒಂದು 4-5 ಟೊಮಾಟಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಹಾಕಿದ ನಂತರ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡಿ. ಸೊ ಇದು ಚಿಕನ್ ಬಿರಿಯಾನಿ. ಸೊ 1 kg ಚಿಕನ್ಗೆ ಸುಮಾರು 8ರಿಂದ 10 ಉಳ್ಳಾಗಡ್ಡಿ, ಒಂದು 4 ಟೊಮಾಟಿ ಹಾಕಿ ಚೆನ್ನಾಗಿ, ಹಾಗೂ ಈ ಪಲಾವ್ ಹಾಕ್ತಾರಲ್ಲ ಎಲೆ, ಒಂದು 4ರಿಂದ 5 ಪಲಾವ್ ಎಲೆ ಮತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಅದು. ಸೊ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಅದಕ್ಕೆ ತೊಳೆದಂತ ಚಿಕನ್ ಪೀಸನ್ನು ಹಾಕೊಳ್ಳಿ. ಸೊ ತೊಳೆದ ಚಿಕನ್ ಅನ್ನ ಸರಿಯಾಗಿ 2-3 ನೀರಿನಿಂದ ಚೆನ್ನಾಗಿ ತೊಳೆದು ಹಾಕೊಳ್ಳಿ. ಇವಾಗ ಅವೆಲ್ಲ ಮಸಾಲೆ ಅದರೊಳಗೆ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಿಧಾನವಾಗಿ ಚಿಕನ್ನು ಹಾಗೂ ಉಳ್ಳಾಗಡ್ಡಿ, ಟೊಮಾಟಿ ಏನು ಉಪ್ಪು ಹಾಕಿರ್ತೋ ಅದನ್ನೆಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು. ಆಮೇಲೆ ಗ್ಯಾಸ್ ಸ್ವಲ್ಪ ಜೋರೇ ಇರಲಿ. ಇವಾಗ ಸ್ವಲ್ಪ ಅಂದರೆ 2 ಚಮಚ ಅಷ್ಟು 2ರಿಂದ 3 ಚಮಚ ಅರಿಶಿನ ಪುಡಿ ಹಾಕೊಳ್ಳಿ. 2ರಿಂದ 3 ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಸುಕ್ಕಾಗತ್ರ ಮಾಡ್ಕೋಬಹುದು, ಆಮೇಲೆ ನೀವು ಬಿರಿಯಾನಿ ಹತ್ರ ಮಾಡ್ಕೋಬಹುದು. ಸೊ ಬಿರಿಯಾನಿ ಅಂದಮೇಲೆ ಇವೆಲ್ಲ ಮಸಾಲೆ ಐಟಮ್ ಎಲ್ಲ ಹಾಕ್ಬೇಕಾಗುತ್ತೆ. ಸೊ ಅರಿಶಿನ ಹಾಕಿದ ನಂತರ ಅದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು. ಆಮೇಲೆ ಸೊ ಇವಾಗ ಹಾಕಿದ್ವಲ್ಲ, ಇದು ಅದ್ರಕ್ ಪೇಸ್ಟ್, ಅದ್ರಕ್ಕು ಹಾಗೂ ಬೆಳ್ಳುಳ್ಳಿ ಪೇಸ್ಟ್ ಸುಮಾರು ಒಂದು 20 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಹಾಗೂ ಅದ್ರಕ್ಕು. ತದನಂತರ ಇದು ಪುದೀನಾ ಪೇಸ್ಟ್, ಪುದೀನಾ ಕೊತ್ತಂಬರಿ ಪೇಸ್ಟು. ಸೊ ಇದಕ್ಕೆ ಪುದೀನ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಪುದೀನ ಹಾಗೂ ಕೊತ್ತಂಬರಿ ಪೇಸ್ಟ್, ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕೋದ್ರಿಂದ ಚಿಕನ್ಗೆ ಪುದೀನ ಹಾಕೋದ್ರಿಂದ ಕೂಡ ಚಿಕನ್ಗೆ ಅದರದೇ ಆದಂಥ ಒಂದು ಫ್ಲೇವರ್ ಕೊಡುತ್ತೆ. ಸೊ ಪುದೀನ ಪೇಸ್ಟು ಹಾಗೂ ಕೊತ್ತಂಬರಿ ಒಂದು ಪೇಸ್ಟನ್ನು ಎರಡು ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ಹಾಕಿದಾಗ ಆ ಒಂದು ಐಟಮನ್ನು ಇದರಲ್ಲಿ ಹಾಕಿದ್ದೇವೆ. ಇವಾಗ ಹಾಕಿದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದರೊಂದಿಗೆ ಆ ಪುದೀನ ಕೊತ್ತಂಬರಿ ಪೇಸ್ಟ್ನೊಂದಿಗೆ ಒಂದಿಷ್ಟು ಹಸೆ ಖಾರ ಅಂದರೆ ಹಸಿ ಮೆಣಸಿನಕಾಯನ್ನು ಕೂಡ, ಗ್ರೀನ್ ಚಿಲ್ಲಿಯನ್ನು ಕೂಡ ಅದರಲ್ಲಿ ಒಂದು 4 ಗ್ರೀನ್ ಚಿಲ್ಲಿಯನ್ನು ಕೂಡ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ರುಬ್ಕೊಂಡು ಹಾಕಿರುತ್ತೆ. ಇವಾಗ ಮತ್ತೊಂದಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ